ಅಲ್ಲ ಸೌಕಾರ, ಯಾವಾಗ ಸಟ್ಟು ಅಮೆರಿಕದಾಗ ಟ್ರಂಪ್ ಕಾಕ ಬಂದಲ್ಲ, ಅಂದಿನಿಂದ ಇಲ್ಲಿ ತನಕ ನಮ್ಮ ದೇಶ ಮಾನ ಮರ್ಯಾದೆ ಎಲ್ಲ ಕಡೆ ಹಾಕ್ತಾನೆ ಹಣ. ಅವ್ನಿಗೆ ಏನು ಪ್ರಾಬ್ಲಮ್ ಆಗಿದೆ ಯಾರಿಗೆ ಫೋನ್? ಮೊದಲೇನಂದ, ನಮ್ಮ ದೇಶದ ಎಕನಾಮಿ ಏನದ, ಡೆಡ್ ಎಕನಾಮಿ ಅದ ಅಂದ. ಠೀಕ್ ಅದ, ಹುಲಪ್ಪ ಅದೇನು ಹುಚ್ಚದ, ಹುಚ್ಚರಪ್ಲಿ ಏನು ಹೇಳ್ಕೋತಿರ್ತಾನಂದು ಅಷ್ಟು ಸೀರಿಯಸ್ ತೊಂದಿಲ್ಲ. ಅದ್ರ ಮೇಲೆ ಏನು ಮಾಡ್ದ, ಅಲ್ಲಿ ನಮ್ಮ ಜನರು ಇದ್ರಲ್ಲ ಅವ್ರಿಗೇನು ಮಾಡ್ದ, ಕೈಯಾಗಿ ಬೇಡಿ ಹಾಕ್ಬಿಟ್ಟು, ಯಾನ್ ದೊಡ್ಡ ಒಂದು ಆತಂಕವಾದಿಗಳು ಇದ್ದಪ್ಲೆ ಕೈಯಾಗಿ ಬೇಡಿ ಹಾಕ್ಬಿಟ್ಟು ವಾಯುಸೇನೆದಿಂದ ಭಾರತದ ಕಳಿಸ್ಬಿಟ್ಟ. ಅಲ್ಲಿ ಕೂಡ ಎಲ್ಲರ ಮುಂದೆ ತಲೆ ತಗ್ಗಿಸುವಂಥ ಕೆಲಸ ಮಾಡಿಬಿಟ್ಟ. ಅಲ್ಲಿ ಕೂಡ ನಮ್ಮ ಸರ್ಕಾರ ಒಂದು ಮಾತು ಕೂಡ ಹೇಳಿಲ್ಲ ಟ್ರಂಪ್ ವಿರುದ್ಧ. ಅದಾದ್ಮೇಲೆ ಮತ್ತೇನು ಹೇಳಿದ್ರು, ಭಾರತ ಪಾಕಿಸ್ತಾನ ಯುದ್ಧ ನಡಬಾರ್ದು. ಅಲ್ಲ, ಭಾರತ ಪಾಕಿಸ್ತಾನ ಯುದ್ಧ ನಾ ನಿಲ್ಸಿನಿ, ಅದು ಕೂಡ ಹಂಚಿಕೆ ಹಾಕಿ ನಿಲ್ಸಿನಿ ಇಬ್ರು ಮಂದಿಗೆ. ಏನಂದ್ರೆ ಇವ್ರಿಗೆ ಇಬ್ರು ಮಂದಿಗೆ ವ್ಯಾಪಾರದ ಹಂಚಿಕೆ ಹಾಕಿನಿ, ಭಾರತಕ್ಕಂತೂ ವ್ಯಾಪಾರದ ಹಂಚಿಕೆ ಹಾಕಿ ನಿಲ್ಸಿನಿ ಅಂದ. ಪೂರವನ ಇವ ಯಾವಲೇ ನಮ್ಮ ದೇಶಕ್ಕೆ ಇಟ್ಟು ವ್ಯಾಪಾರದ ಹಂಚಿಕೆ ಹಾಕಿ ನಿಲ್ಸವ. 140 ಕೋಟಿ ಜನರಿದ್ದಂಥ ದೇಶ ನಮಗೆ ಹಂಚಿಕೆ ಹಾಕಿ ನಿಲ್ಸ್ಯಾನಂದ. ಠೀಕ್ ಅದಪ್ಪ. ಅದಾದ್ಮೇಲೆ ರಷ್ಯಾದಿಂದ ಆಯಿಲ್ ತಗೋಬೇಡ್ರಿ ಅಂದ. ಅವ್ರು ಇಷ್ಟು ಹಳಿ ಸಂಬಂಧ ನಮ್ಮದು ರಷ್ಯಾದು, ಅದಕ್ಕೆ ಭೀ ಬೇಡ ಅಂದ. ಅದು ಎಲ್ಲ ಆಯಿತು. ಅದಾದ್ಮೇಲೆ ಈಗೇನು ಹೇಳ್ತಾನ, ನಾವು ನಿಮ್ಗೆ ಈಗ ಪರ್ಮಿಷನ್ ಕೊಟ್ಟಿದ್ದೇವೆ, 30 ದಿನ ನೀವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ಬೋದು. ನೀನು ನೀ ಯಾವ ನಮ್ಗೆ ಇಟ್ಟೆಲ್ಲ ಪರ್ಮಿಷನ್ ಕೊಡೋಕ? ಅಲ್ಲ, ವಿಚಿತ್ರ ಏನಂದ್ರೆ ಅವನ ಮೇಲೆ ನಮ್ಗೇನು ತಾಪಿಲ್ಲ, ನಮ್ಗೆ ತಾಪ ಆಗುತ್ತ ನಮ್ಮ ಸರ್ಕಾರ ಮೇಲೆ. ಸರ್ಕಾರಿಗೆ ಏನು ಅಂತಪ್ರಿ ಬ್ಯಾನಿ ಬಂದದ, ಒಂದು ಮಾತು ಹೇಳಲಾಗ್ಯದ. ನಿಮ್ದು ಏನು ಅಂತಪ್ರಿ ಸಿಕ್ಕೊಂಬಿದ್ದದ ಅವ್ರ ಬಲ್ಲಿ. ಅಲ್ಲ, ವಿಚಿತ್ರ ಏನಂದ್ರೆ ಅವ್ರದ್ದು ಇನ್ನೊಬ್ಬ ಯಾವ ಒಂದು ಹೆಸರು, ಡ್ಯಾನಿ ಏನು ಹೆಸರು ಅದ ಹೇಳ್ತೀನಿ, ಕ್ರಿಸ್ಟೋಫರ್ ಲೌಂಡೋ ಆತ, ಕ್ರಿಸ್ಟೋಫರ್. ಅಲ್ಲ, ಅವ ಏನು ಹೇಳ್ತಾನ, ನಮ್ಮ ದೇಶದಾಗ ಬಂದ್ಬಿಟ್ಟು ನಮ್ಮ ದಿಲ್ಲಿದಾಗ ಕೂತ್ಬಿಟ್ಟು ನಮಗೆ ಹಂಚಿಕೆ ಹಾಕೋತಾನ. ಏನು ಹೇಳ್ತಾನ, ನಾವು ಏನು ಚೀನಾಕೇನು 20 ವರ್ಷದಿಂದ ಸವಲತ್ತು ಕೊಟ್ಟಿದ್ದಲ್ಲ ಮುಂದುವರ್ಲಿಕ್ಕೆ, ಆ ಸವಲತ್ತು ಭಾರತ ದೇಶಕ್ಕೆ ಕೊಡಲತ್ತನ. ಡೈರೆಕ್ಟಾಗಿ ಹೇಳ್ತಾನ ನಮ್ಗೆ ಆಕಿ ಏನಂದ್ರೆ, ನಾವು ನಿಮ್ಗೆ ಮುಂದುವರ್ಲಿಕ್ಕೆ ಕೊಡಲ್ಲ ಅಂತ. ನಾಲಾಗ ನೀ ನಮ್ಮ ಮುಂದುವರ್ಲಿಕ್ಕೆ ನಿಲ್ಸವ. ನೀ ಮುಂದುವರಿಬೇಕು, ನೀ ಹಿಂದೆ ಬಾ ಅಂದ್ರೆ ಹಿಂದೆ ಬರಿಬೇಕಾ? ಪ್ರಜಾಪ್ರಭುತ್ವ ದೇಶ ನಮ್ದು, 140 ಕೋಟಿ ಜನ ಇದ್ದಂಥ ದೇಶ. ಇಷ್ಟು ನಮಗೆ ಊರಾಗ ಬಂದ್ಬಿಟ್ಟು ನಮ್ಮ ಮುಂದೆ ನಿಂತ್ಬಿಟ್ಟು ನಮ್ಗೆ ನೀ ಧಮಕಿ ಹಾಕೋ. ವಿಚಾರ ಮಾಡಿ, ನಿಮ್ಮ ಊರಾಗೆ ಪಕ್ಕದ ಯಾವ ಬಂದ್ಬಿಟ್ಟು ನಿಮ್ಗೆ ಹಿಂಗೆ ಧಮಕಿ ಹಾಕಿದ್ರೆ, ನಿಮ್ಗೆ ನಾ ಮುಂದೆ ನಿಮ್ಮ ಊರಿಗೆ ನಾ ದಾರದಿಕ್ಕೆ ಹಚ್ತೀನಿ, ನಿಮ್ಮ ಊರಿಗೆ ನಾ ಮುಂದೆ ಹೋಗಿ ಕೊಡೋದಂದ್ರೆ ಇಡೀ ಊರಿಗಾಗಿ ಒಂದು ಹಾಕಿಸಿ ಮಗನಿಗೆ ಹೆಡ್ತಾರ. ಆದ್ರೆ ಇಲ್ಲಿ ನಮ್ಮ ಸರ್ಕಾರ ಒಂದು ಲಫ್ಸ್ ಹೇಳಲಾಗ್ಯದ, ಒಂದು ಮಾತು ಹೇಳಲಾಗ್ಯದ. ಇವ್ರದ್ದು ಇಂಥ ಪ್ರೀ ಸಿಕ್ಕೊಂಬಿದ್ದ ಅವ್ರ ಬಳಿ ಒಂದು ಮಾತಂತ ಹೇಳ್ಬೇಕಲ್ಲ, ಅವ್ನ ಇವ್ರದ್ದು ಒಂದು ಮಾತು ಹೇಳಲಾಗ್ಯದ. ನಿಮ್ಮ ಇದು ಬಿಟ್ಟು ನಮ್ಮ ಸರ್ಕಾರದ ಸಿಕ್ಕದ ಯಾರಿಗೂ. ಓಕೆ ಫ್ರೆಂಡ್ಸ್, ನಿಮ್ಗೇನು ಅನ್ನಿಸ್ತಾ? ಇವನಿಗೆ ಏನತ್ತಾರಲ್ಲ, ನಮ್ಮ ಸರ್ಕಾರದ್ದು ಇಂಥ ಪ್ರೀ ಅವ್ರ ಹತ್ರ ಸಿಕ್ಕೊಂಬಿದ್ದಿರ್ಬೇಕು. ಯಾಕೆ ನಮ್ಮ ಸರ್ಕಾರ ಒಂದು ಮಾತು ಕೂಡ ಹೇಳ್ತಾರ. ವಿಶೇಷ ಏನಂದ್ರೆ, ನಮ್ಮ ಸರ್ಕಾರ ಮೋದಿ ಸರ್ಕಾರ ಬಂದನ್ಸುಟ್ಟು ಎಲ್ಲರಿಗೂ ಕಣ್ಣು ಕಿಸ್ ಮಾತಾಡೋದಂಥ ಸರ್ಕಾರ, ಎಲ್ಲರಿಗೀಗ ದಬಾವ್ ಹಾಕಿ ಹೇಳುವಂಥ ಸರ್ಕಾರ. ವಿಶ್ವಗುರು ಅನ್ನೋರ್ನು ಇಷ್ಟೆಲ್ಲ ಎಲ್ಲರಿಗೂ ದಬಾವ್ ಹಾಕಿ ಕಣಕಿಸ್ದೆ. ನಮ್ಮ ಜಯಶಂಕರ್ ಸಾಹೇಬ್ರಂತೂ ನಿಸ್ತಿಂಗ್ ಕಡಕ್ ಮಾತಾಡುವಂಥ ಮನುಷ್ಯ. ಈಗಂತೂ ಮಾತಾಡಲ್ಲ. ಯಾಕ ಇವ್ರದ್ದೇನು ಅವ್ರ ಬಲ್ಲಿ ಸಿಕ್ಕೊಂಬಿದ್ದ ಯಾರಿಗೂ ಗೊತ್ತು. ಇವ್ರು ಯಾಕೆ ಏನು ಕೂಡ ಏನು ಭೀ ಹೇಳಲಾಗ್ಯಾರ. ಇದು ವಿಚಿತ್ರ. ಈಗ ಅದಾದ್ಮೇಲೆ ಇದ್ರ ಮೇಲೆ ಏನತ್ತಾರಲ್ಲ, ಇಷ್ಟೆಲ್ಲ ಆದ್ಮೇಲೆ ಟ್ರಂಪ್ ಕಾಕನ ಜೊತೆ ಕುಡ್ಕೊಂಡು ನಮ್ಮ ಅಂಬಾನಿ ಕಾಕನೇ ಇದ್ದಾರಲ್ಲ, ಅವ್ರೇನು ಮಾಡುತ್ತಾರ, ಈಗ ಮತ್ತೊಂದು ಯಾವುದೋ ಒಪ್ಪಂದ ಮಾಡ್ಕೊಂಡಾರ. ಅವ್ರ ಕೂಡ ಬಿಸ್ನೆಸ್ ಮಾಡೋರು. ಈಗ ನಮ್ಮ ದೇಶದ ಮಾನ ಮರ್ಯಾದೆ ಎಲ್ಲ ಕಡೆ ಹಾಕ್ತಾನ ಆ ಟ್ರಂಪ್ ಕಾಕ. ಅವನ ಜೊತೆ ಸೇರ್ಕೊಂಡು ಏನತ್ತಾರಲ್ಲ, ಇವ ನಮ್ಮ ಅಂಬಾನಿ ಬಿಸ್ನೆಸ್ ಮಾಡ್ತಾನಂತ. ಅವನು ಯಾರು ಅಂಬಾನಿ ಅಂತ ಹಾರಾಡ್ತಾರಲ್ಲ, ನೆಕ್ರಿ ಅವ್ರದ್ದು ಕಾಲು ಏನತ್ತಾರ, ಅವ್ರ ಕಾಲು ನೆಕ್ರಿ, ಅಂಗಲ್ ನೆಕ್ರಿ ಅವ್ರದ್ದು ಹೋಗ್ಬಿಟ್ಟು ಅಂಬಾನಿ ಅಂತ. ನಮ್ಮ ದೇಶ ಮಾನ ಮರ್ಯಾದೆ ಕಳೆಯೋನ್ ಜೊತೆ ಕೊಡ್ಕೊಂಡು ಏನು ಮಾಡುತ್ತಾನ ಅವ, ಇವತ್ತು ಬಿಸ್ನೆಸ್ ಮಾಡುತ್ತಾನ. ನಿಮ್ಮ